आज मरखल पंचायत में बायोगैस और ट्रेनिंग कैंप दोनों पूरे एग्रीकल्चर डिपार्टमेंट और सभी रैत के किसान पंचायत के यहाँ पे आए थे। तो लोगों को एक तो 2-3 महीने से बारिश नहीं होने से किसान बहुत परेशान है, क्योंकि अभी असेंबली में 13 तारीख से असेंबली है, उसमें चर्चा होगी और चीफ मिनिस्टर से, हमारे डिस्ट्रिक्ट इंचार्ज मिनिस्टर ईश्वर खंडरे से बात होगी। तो इसके लिए मैं सभी विलेजेस को विज़िट कर रहा हूँ। असेंबली में जाने से पहले किसानों का और पब्लिक का क्या क्या प्रॉब्लम्स है, इश्यूज़ है, उसको लेके वहाँ पे बात करेंगे चीफ मिनिस्टर से, और किसानों को किस तरह से ट्रेनिंग और किस तरह से अनाज और किस तरह से वो मटेरियल वो पूरा यूज़ करना बोल के, फर्टिलाइज़र और कुछ मटेरियल भी दिए हैं उनको। तो वो आज मरखल पंचायत में कैंप था। पूरे किसान, मरखल में किसान का बहुत बड़ा संगठन है, कई सालों से, कम 50 साल से यहाँ पे पूरे कर्नाटक स्टेट में मशहूर है। तो यहाँ पे हमारे बसवराज भैया भी आए थे, रोड का डिमांड रखे थे, और रोड्स के डिमांड रखे थे। मैं जिसमें 2 इम्पोर्टेंट रोड थे, वो दोनों रोड में एक रोड तो ऑलरेडी सैंक्शन करके टेंडर हुआ है, मरखल टू दद्दापुर, वो 1-2 महीने में काम चालू होगा। 3 करोड़ रुपए चिल्लर पैसा दिया हूँ, 70 लाख। और अभी एक रोड नया बोले हैं मरखल टू अलियाबाग, वो स्कीम में रख के, क्योंकि रूरल पंचायत राज मिनिस्टर ईश्वर खंडरे रहने उन्हीं है, तो मुझे इजी हो गया है कि वो रोड इमीडिएट सैंक्शन करा के, मरखल वालों का बहुत दिन से डिमांड है। और यहाँ पे एक वेटरनरी हॉस्पिटल भी कराया हूँ, मरखल में बहुत दिनों से डिमांड थी, और मरखल के लोग मुझे बहुत चाहते हैं, सीनियर्स भी, किसान भी, यहाँ के सभी समाज के लोग मुझे हर बार बहुत प्यार मोहब्बत दिए हैं। तो इसके लिए मैं पूरे बिदर की जनता को, मरखल के पूरी पंचायत की जनता को बहुत बहुत धन्यवाद बोलता हूँ। ತುಂಬ ಧನ್ಯವಾದಗಳು ಅಧ್ಯಕ್ಷರಿಗೆ. ಒಂದು ಚಾಲನೆ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಜವಾನ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮಕ್ಕಳ ಗ್ರಾಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಶ್ರೀ ರಹೀಮ್ ಸಾಹೇಬರು ತಮ್ಮನ್ನೆಲ್ಲ ಉದ್ದೇಶಿಸಿ ಅವರು ನಿನ್ನೆ ನಂಗೆ ಸಾಯಂಕಾಲ ಫೋನ್ ಮಾಡಿದ್ರೆ ಭಾಳ ಖುಷಿ ಆಯಿತು. ಮೇಡಮ್ ಕಲ್ಲೇ ಪ್ರೋಗ್ರಾಮ್ ಕರಿಂಗೆ ಮರ್ಕಲ್ ಮೇ ಅಂತ ಹೇಳಿ ತುಂಬ ದಿನದಿಂದ ಅವ್ರಿಗೆ ನಾವು ಕಾಯ್ತಾ ಇದ್ವಿ. ನಿನ್ನೆ ಅವರೇ ಸ್ವತಃ ಫೋನ್ ಮಾಡಿ ಟೈಮ್ ತಗೊಂಡು ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಕೃಷಿ ಇಲಾಖೆ ಬೀದರ್ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕಿಯಾಗಿ ಕೃಷಿ ಇಲಾಖೆ ಹಾಗೂ ರೈತರ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಗಿರುವಂಥ ಎಲ್ಲ ರೈತ ಮುಖಂಡರಿಗೂ, ಎಲ್ಲ ಹಿರಿಯರಿಗೂ, ಇಲ್ಲಿ ನಡೆದಂಥ ಎಲ್ಲ ರೈತ ಮುಖಂಡರಿಗೂ, ಕೃಷಿ ಇಲಾಖೆ ಅಧಿಕಾರಿ ಸಿಬ್ಬಂದಿದವರಿಗೂ ಹಾಗೂ ಎಲ್ಲ ನನ್ನ ಮೀಡಿಯಾ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ಕೃಷಿ ಇಲಾಖೆ ಬೀದರ್ ವತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವ ಉದ್ದೇಶ ಏನಂದರೆ ಸರ್, ನಾವು ಮುಂಗಾರು ಬೆಳೆಯಲ್ಲಿ ತೊಗರಿ ಒಂದು ಪ್ರಾತ್ಯಕ್ಷಿಕೆಯನ್ನ ಈ ಜನವಾಡ ಹೋಬಳಿಯಲ್ಲಿ ಸರ್ ಒಂದು ಆದೇಶದ ಮೇರೆಗೆ, ಅವರು ಆ ಟೈಮಿಗೆ ಬಹಳಷ್ಟು ಬಿಸಿ ಇದ್ರು, ಮರ್ಕಲ್ ಸೆಲೆಕ್ಟ್ ಮಾಡ್ರಿ ಅಮ್ಮ ಅಂತಂದ್ರು ಸರ್. ಹಾಗಾಗಿ ನಾವು ಜನವಾಡ ಹೋಬಳಿಯಲ್ಲಿ ಮರ್ಕಲ್ ಗ್ರಾಮವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಮರ್ಕಲ್ ಗ್ರಾಮದಲ್ಲಿ ನಾವು ಕೃಷಿ ಇಲಾಖೆಯಿಂದ ಸಾಕಷ್ಟು ಸವಲತ್ತುಗಳನ್ನು ಕೊಡುವುದರ ಜೊತೆಗೆ ತೊಗರಿ GRG 811 GRG 811 ತಳಿಯನ್ನು ನಾವು ಡೆಮಾನ್ಸ್ಟ್ರೇಷನ್ಗೆ 120 ಹೆಕ್ಟರ್
120 ಹೆಕ್ಟರ್ 120 ಜನ ರೈತರಿಗೆ 12 ಕ್ವಿಂಟಲ್ ತೊಗರಿ ಉಚಿತವಾಗಿ ಕೊಟ್ಟಿದ್ವಿ. ಸೆಲೆಕ್ಟೆಡ್ ಫಾರ್ಮರ್ಸ್ಗೆ ಡೆಮಾನ್ಸ್ಟ್ರೇಷನ್ ಲೇಔಟ್ ಮಾಡಿಸೋದಕ್ಕೆ ಖರೀಫ್ ಸೀಸನ್ ಅಲ್ಲಿ ಬೀಜ ಕೊಟ್ಟಿದ್ದೀವಿ. ಅವಾಗ ಸಾಹೇಬ್ರಿಗೆ ಬರಲಿಕ್ಕೆ ಸ್ವಲ್ಪ ಸಮಯ ಇರಲಿಲ್ಲ. ಹೀಗಾಗಿ ಇವತ್ತು ಏನಾಗಿದೆ ಅಂದ್ರೆ ನಾವು ಆ ಬೆಳೆಗೆ ಏನೇನು ನಾವು ಪರಿಕರಗಳು ಕೊಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಟ್ರೈಕೋಡರ್ಮ, ಇನ್ನೊಂದೆರಡು ಕೆಮಿಕಲ್ಗಳು, ಬೇವಿನ ಎಣ್ಣೆ, ಟ್ರ್ಯಾಪ್ಸು, ಲೂಟ್ಸು, ಹೀಗೆ 8 ಅಥವಾ 7 ಐಟಮ್ ಕೊಡಬೇಕಾಗಿದೆ. ಈಗ ಆಲ್ರೆಡಿ 4 ಐಟಮ್ ನಮ್ಮ ಹತ್ರ ಬಂದಿದೆ. ಈಗ ಆ 4 ಒಂದೊಂದು ಕಿಟ್ ಮಾಡಿ ರೈತರು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ, ನಾವು ಡೆಮಾನ್ಸ್ಟ್ರೇಷನ್ ಹೆಂಗೆ ಕೊಟ್ಟಿದ್ದೇವೆ ಅಂದರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಆಗುತ್ತೆ. ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿರೋ ರೈತರಿಗೆ ನಾವು ಬೀಜ ಕೊಟ್ಟು ಆ ರೈತರೇ ಈ ಕೆಮಿಕಲ್ ಕಿಟ್ಟನ್ನು ತೊಗೊಂಡು ಹೋಗ್ಬೇಕು. ಇವತ್ತು ಸಾಹೇಬರು ಒಂದಿದ್ರಿಂದ ಅದನ್ನು ಚಾಲೆಂಜ್ ನಡೆಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊತೀನಿ. ಒಂದು 2 ನಿಮಿಷ ನಾನು ಒಂದು ಕೃಷಿ, ಈ ಒಂದು 3 ತಿಂಗಳ ಕೃಷಿ ಕುರಿತು, ಯಾಕಂದರೆ ಇಷ್ಟು ಜನ ರೈತರು ಎಲ್ಲ ಸೇರಿದ್ದೀವಿ, ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಯಾಕಂದರೆ ಈಗ ಮಳೆಗಾಲ ಶುರುವಾಗಿ ಜೂನ್, ಜುಲೈ, ಆಗಸ್ಟ್ 2.5 ತಿಂಗಳಾಯಿತು. ಆದರೆ ಈ ಸಲ ನಮಗೆ ಅತಿ ಬೇಸರದ ಸಂಗತಿ ಏನಂದರೆ ಮಳೆ ತುಂಬಾ ಕಡಿಮೆ ಆಯಿತು. 1ನೇ ಜೂನಿಂದ ಇವತ್ತಿನವರೆಗೆ ನಮ್ಮ ಬೀದರ್ ತಾಲೂಕಿಗೆ 390 ಎಮ್ಮೆ ಮಳೆ ಬರಬೇಕಾಗಿತ್ತು. ಆದರೆ ಬಂದಿದ್ದು ಕೇವಲ 230 ಎಮ್ಮೆ. ಅಂದರೆ ನಾವು 40% ಡೆಫಿಸಿಟ್, -40 ಎಬಿ ಡೆಫಿಸಿಟ್. ಆದರೆ ಜೂನ್ ತಿಂಗಳಲ್ಲಿ ನಮಗೆ ಒಟ್ಟೆ ಮಳೆ ಬರಲಿಲ್ಲ. ಜೂನ್ ತಿಂಗಳಾಗ 60% ಡೆಫಿಸಿಟ್ ಇತ್ತು ಮಳೆ. ನಮಗೆ ಜೂನ್ದಾಗ ನಾವು ಬೀಜ ಬಿತ್ತನೆ ಸರಿಯಾಗಿ ಸಮಯಕ್ಕೆ ಕೊಟ್ಟೆವು. ಹೋದ ವರ್ಷ ಯಾವ ಥರ ಮಳೆ ಬಂತು, ಇದೇ ಸಲ ಚೆನ್ನಾಗಿ ಬರ್ತದೆ ಅಂತೇಳಿ ನಾವು ಮೇ 25ರಿಂದ ಬೀಜ ಕೊಟ್ಟಿದ್ವಿ. ಸುಮಾರು 14,680 ಕ್ವಿಂಟಲ್ ಬೀಜ ಕೊಟ್ಟಿದ್ದೀವಿ. ಬೀಜ ವಿತರಣೆ ಕಾರ್ಯಕ್ರಮ ಜೂನ್ 5ನೇ ತಾರೀಕು ಮುಗಿಸಿದ್ದೀವಿ. ಆದರೆ ದುರಾದೃಷ್ಟವಶಾತ್ ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ. ಹೀಗಾಗಿ ರೈತರಿಗೆ ಸ್ವಲ್ಪ ಕಷ್ಟ ಆಯಿತು. ಆದರೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಮಳೆ ಬಂತು. ಜುಲೈ ತಿಂಗಳಲ್ಲಿ ನಮ್ಗೆ ಕೇವಲ 20% ಡೆಫಿಸಿಟ್ ಬಂತು. ಆ ಜುಲೈ 18, 19ಕ್ಕೆ ಏನು ಮಳೆ ಬಂತಲ್ಲ, ಅವಾಗ ರೈತರು ಚೆನ್ನಾಗಿ ಬಿತ್ಕೊಂಡಿದ್ದಾರೆ. ಉದ್ದು, ಹೆಸರು, ಸೋಯಾ, ತೊಗರಿ. ಬೀದರ್ ತಾಲೂಕಿನಲ್ಲಿ 23,000 ಹೆಕ್ಟರ್ ಸೋಯಾಬೀನ್ ಬಿತ್ತನೆ ಆಗಿದೆ ಸರ್, 20,000 ತೊಗರಿ ಆಗಿದೆ. ಆದರೆ ಮಳೆ ಜೂನ್ನಲ್ಲಿ ಬರಲಾದ ಕಾರಣ ಉದ್ದು, ಹೆಸರಿನ ಕ್ಷೇತ್ರ ಕ್ರಮೇಣವಾಗಿ ಕಡಿಮೆ